ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರಕ್ಕೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ BJP ಅಭ್ಯರ್ಥಿ ಬಂದಿದ್ದರು. ಭಾಳಷ್ಟು ಜನ ಸೇರಿ ಮಾಡಿ ಸ್ವಾಗತ ಮಾಡಿ, ಮೊದಲಿಂದನೂ ಭಾರತೀಯ ಜನತಾ ಪಾರ್ಟಿಗೆ ಲೀಡ್ ಕೊಡ್ತಕ್ಕಂಥ ಊರಿದು. ಈಗಲೂ ಸಹ ಕೊಡ್ತೀವಿ. ಈಗ ಒಂದು ಕಡೆ ಮುಸ್ಲಿಂ ಬಂಡಾಯ ಸಾಧನೆ ಪ್ಲಸ್ ಪಾಯಿಂಟ್ ಆಗ್ಬೋದು ನಿಮ್ಮ ಪಕ್ಷಕ್ಕೆ? ಅವೇನು ಆಗಲ್ಲ. BJP ವರ್ಸಸ್ ಕಾಂಗ್ರೆಸ್, ಬೇರೆ ಏನೂ ಆಗಲ್ಲ. ಅವೆಲ್ಲ ಯಾಕಾಗಲ್ಲ ಅನ್ನೋದು ಆಮೇಲೆ ನಿಮಗೆ ಗೊತ್ತಾಗತ್ತೆ. ನಾನು ಹೇಳೋದು ಯಾಕೆ ಏನು ಫ್ಯಾಕ್ಟರ್ ಆಗ್ಬೋದು ಅಂತ ಏನು ಫ್ಯಾಕ್ಟರ್ ಅಂದರೆ, ಈ ರೀತಿ ತಾವು ಹೇಳಿದ್ರಲ್ಲ ಮುಸ್ಲಿಂ ಬಂಡಾಯ ಯಾವ ರೀತಿ ಅಂತ ಇದಾಗಲ್ಲ, ಕಾಂಗ್ರೆಸ್ ವರ್ಸಸ್ BJP ಆಗಿ ಆಗುತ್ತೆ ಅಂತ ಏನು ಫ್ಯಾಕ್ಟರ್ಸ್ ಆಗ್ಬೋದು? ಇದು ಹೊಸ ಎಕ್ಸ್ಪರಿಮೆಂಟು. ಯಾಕಂದರೆ ಆಗಲೇ ಶಾಮನೂರು ಶಿವಶಂಕರಪ್ಪ ನಿಂತ್ಕೊಂಡು ಓಟ್ ತಗೊಂತ ಗೆದ್ದುಬಿಟ್ಟಿದ್ದಾರೆ. ಈಗ ಇದು ಹೊಸ ಚುನಾವಣೆ, ಹೊಸ ಇದು. ಹಾಗಾಗಿ ಏನಾಗ್ತದೆ ಅನ್ನೋದನ್ನ ನೋಡ್ಬೇಕು. ಅವ್ರು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ನವರು ಶಿವಶಂಕರಪ್ಪನವ್ರು ಹಂಗೆ ಹಿಡ್ತಾ ಸಾಧಿಸಿ ಮಾಡಿ ಕೆಲಸ ಮಾಡಿದ್ರು ಅಂದರೆ ಚಲೋ ಆಗ್ಬೋದು. BJP ಅವ್ರದಂತೂ ಚಲೋ ಐತೆ. ಅದ್ರಾಗೇನೆ ಒಂದು ಶ್ರೀಮಂತ ಕುಟುಂಬದಿಂದ ಬಂದಂಥ ಒಬ್ಬ ಸದಸ್ಯ ಮತ್ತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮಧ್ಯೆ ಈಗ ಹೋರಾಟ ಏರ್ಪಟ್ಟಿರ್ತಾರೆ. ಇಬ್ಬರು ಸಾಮಾನ್ಯ ಕಾರ್ಯಕರ್ತರಲ್ಲಿ ಇಬ್ಬರು ದಿಮ್ಮಗರೇ. BJP ಕ್ಯಾಂಡಿಡೇಟ್ ಏನು ಸೋವಿ ಇಲ್ಲ, ಕಡಿಮೆ ಇಲ್ಲ. ಮತ್ತು ಅವನು ಎದ್ದು ಕಾಣಂಗದಾರ ಅವರು, ಇವ್ರದ್ದು ಕಾಣೋದಿಲ್ಲ.